ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ನಾನು ಒಂದು ತಂಗಿ ಝೂಡಿಯೋಗೆ ಹೊರಟಿದ್ದೀವಿ. ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಝೂಡಿಯೋದಲ್ಲಿ ಇವಾಗ ಸೇಲ್ ನಡೀತಿದೆ, ಆಫರ್ಸ್ ಕೂಡ ಇದೆ ಅಂತ ನನ್ನ ತಂಗಿ ಹೇಳಿದ್ಲು. ಅವಳು ಮುಂಚೆ ಒಂದ್ಸಲ ಹೋಗಿದ್ಲು. ಸೊ ಅದಕ್ಕೆ ಇವಾಗ ಹೋಗೋಣ, ಯಾವ ಥರ ಇದೆ ಅಂತ ನೋಡ್ಕೊಂಡು, ಹಾಗೆ ಕಲೆಕ್ಷನ್ಸ್ ಇದೆ ಸ್ವಲ್ಪ ತೊಗೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಟ್. ಬಂದೆ, ಇಲ್ಲಿ ಬಂದ್ಬಿಟ್ಟು ಇಂಟ್ರೋ ವಿಡಿಯೋ ಕೊಟ್ಟೆ. ನನ್ನ ತಂಗಿ ಪೂಜೆ ಮಾಡ್ತಿದ್ದಾರೆ. ಟೈಮ್ ಆಗಿರೋದು ಅರೌಂಡ್ ಒಂದು 4:30 ಆಗಿದೆ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ಸಂಜೆ ದೀಪ ಹಚ್ಚೋ ಥರನೇ ಬಿಡಿ. ಇವತ್ತು ಭೀಮ್ ನವಾಸೆ, ಇವತ್ತಿನ ದಿನ ಲಾಗ್ ಮಾಡ್ತಾ ಇದ್ದೀನಿ. ಯಾವತ್ತು ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಹಂಗೆ ನಾರ್ಮಲಾಗಿ ಕ್ಲಿಪ್ಸ್ ತೊಗೊಂಡು ಇಟ್ಕೊಂಡಿರ್ತೀನಿ. ಯಾವಾಗ ಟೈಮ್ ಸಿಗುತ್ತೋ ಅವಾಗ ಪೋಸ್ಟ್ ಮಾಡ್ತಾ ಇರೋದು. ಆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಒಂದು ಅಪ್ಡೇಟ್ಸ್ ಕೂಡ ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಸ್, ಇವಾಗ ಹೋಗಬೇಕು. ನನ್ನ ತಂಗಿ ಪೂಜೆ ಮಾಡಿದ ತಕ್ಷಣ ಹೊರಡೋದೆ. ಇನ್ನೊಂದು 10-15 ನಿಮಿಷ. ಗಾಡಿಲಾದರೆ ಗಾಡೀಲಿ ಹೋಗ್ತೀವಿ, ಇಲ್ಲ ಬಸ್ಸಲ್ಲಾದರೆ ಬಸ್ಸಲ್ಲೇ ಹೋಗ್ತೀವಿ. ಎಸ್, ನಾವು ಮನೆ ಬಿಟ್ಟಿದ್ದೆ ಅರೌಂಡ್ ಒಂದು 4:30 ಆಗಿತ್ತು. ಸೊ ಫಸ್ಟು ಬಸ್ಸಲ್ಲೇ ಹೋಗೋಣ ಅಂತ ಬಸ್ ಸ್ಟಾಪ್ವರೆಗೂ ಹೋದ್ವಿ. ಆಮೇಲೆ ಬಸ್ಸೇ ಬರಲಿಲ್ಲ. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಲೇಟ್ ಆಗೋಗುತ್ತೆ ಅಂದ್ಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಗಾಡಿ ತೊಗೊಂಡು ಹೋಗಿದ್ದಾಯಿತು. ನಮ್ಮನೆ ಹತ್ರನೇ 2-3 ಝೂಡಿಯೋ ಹತ್ರ ಇದೆ. ಒಂದು ಉತ್ತರಹಳ್ಳಿಲಿದೆ, ಒಂದು ಕೋಣನಕುಂಟೆ ಕ್ರಾಸಲ್ಲಿದೆ, ಹಾಗೆ ಒಂದು ಎಲ್ಚಿನಹಳ್ಳಿಲಿದೆ. ಸೊ ಟೋಟಲ್ 3 ಝೂಡಿಯೋ ಹತ್ರ ಇದೆ. ನಾವು 2 ಝೂಡಿಯೋಗೆ ಹೋಗಿದ್ವಿ ಇವತ್ತು. ಯಾವ್ಯಾವ ಝೂಡಿಯೋಗೆ ಹೋಗಿದೆ ಅಂತ ವೀಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆ ತನಕ ನೋಡಿ, ಹಾಗೆ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒಂದು ಕೋಣನಕುಂಟೆ ಕ್ರಾಸಲ್ಲಿ ಹೋಗಿ ಆಮೇಲೆ ಎಲ್ಚಿನಹಳ್ಳಿ ಹತ್ರ ಹೋಗೋಣ ಅಂತಿದ್ವಿ. ನಾನು ಕೋಣನಕುಂಟೆ ಕ್ರಾಸಿಗೆ ಹೋಗ್ಬೇಕಂತಿದ್ದೆ, ನನ್ನ ತಂಗಿ ಎಲ್ಚಿನಹಳ್ಳಿ ಹೋಗ್ಬೇಕಂತಿಲ್ಲ. ಆ ರೀಸನಿಗೆ ಸೊ 2 ಝೂಡಿಯೋನ ನೋಡಿಕೊಂಡು, ಹಾಗೆ ಕಲೆಕ್ಷನ್ಸ್ ಯಾವುದ್ರಲ್ಲಿದೆ ಅಂತಲೂ ಕೂಡ ಹೇಳ್ತೀನಿ. ಸೊ ಅದಕ್ಕೆ ನೋಡಿಕೊಂಡು ಸ್ವಲ್ಪ 2 ಝೂಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ವಿಡಿಯೋದಲ್ಲಿ ಹೇಳ್ತೀನಿ. ಎಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಝೂಡಿಯೋದಲ್ಲಿ ಇವಾಗ ಬಂಪರ್ ಸೇಲ್ ನಡೀತಾ ಇದೆ. ಸೊ ನಿಮಗೆ ಗೊತ್ತಿರುತ್ತೆ, ಲೈಕ್ ಯಾವಾಗಿಂದ ಅಂದರೆ ಜುಲೈ 31 ಆಗಸ್ಟ್ 31 ಈ ಒಂದು ಸೇಲ್ ನಡೆಯುತ್ತೆ. ಎಲ್ಲ ಝೂಡಿಯೋದಲ್ಲೂ ಈ ಒಂದು ಆಫರ್ಸ್ ಇದೆ. ಸೊ ನೀವು ನಿಮ್ಮ ನಿಯರೆಸ್ಟ್ ಸ್ಟೋರ್ನ ಆದಷ್ಟು ಬೇಗ ವಿಸಿಟ್ ಮಾಡಿ. ನಾನು ಆಲ್ರೆಡಿ ಮಿನಿ ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ಅದನ್ನೂ ಆದಷ್ಟು ಬೇಗ ಹೋಗಿ ನೋಡಿ ಚೆಕ್ ಮಾಡಿ. ಅದರಲ್ಲಿ ಬ್ರೀಫಾಗಿ ಹೇಳ್ಬಿಟ್ಟಿದ್ದೀನಿ. ಈ ಲಾಂಗ್ ವಿಡಿಯೋ ನೋಡೋಕ್ಕೆ ಇಷ್ಟ ಅಲ್ದಿರೋರು ಶಾರ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೂಡ ತಿಳ್ಕೊಬೋದು ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ. ಸೊ ನಾವಿವಾಗ ಫಸ್ಟ್ ಬಂದಿರೋದು ಕೋಣನಕುಂಟೆ ಕ್ರಾಸಲ್ಲಿರುವ ಝೂಡಿಯೋದಲ್ಲಿ. ಇಲ್ಲಿ ಲೈಕ್ ಡ್ರೆಸ್ಸಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು, ಸ್ಲಿಪ್ಪರ್ಸು ಅಷ್ಟೇ ಚೆನ್ನಾಗಿತ್ತು, ಕಾಸ್ಮೆಟಿಕ್ಸು ಅಷ್ಟೇ ಮಿನಿಮಲ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿತ್ತು. ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಅಷ್ಟಾಗಿ ಬ್ರ್ಯಾಂಡ್ ಶಾಪ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದೇನೋ ನಾನು ಎಲ್ಲ ಬ್ರ್ಯಾಂಡ್ಸಿಂದ ಒಂದೊಂದು ತೊಗೊಂಡಿದ್ದೀನಿ. ಎಕ್ಸಾಂಪಲ್ ಈ ಮ್ಯಾಕ್ಸು, ಟ್ರೆಂಡ್ಸಲ್ಲೇ ಲೈಕ್ ಮ್ಯಾಕ್ಸಲ್ಲಿ ಒಂದು ಚೂಡಿ ಟಾಪು, ಟ್ರೆಂಡ್ಸಲ್ಲಿ ಜೀನ್ಸು, ಆ ಥರ ಎಲ್ಲದರಲ್ಲೂ ಒಂದು ಶಾಪ್ ಮಾಡಿದ್ದೀನಿ. ಝೂಡಿಯೋದಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಓಪನ್ ಆದಾಗ ಹೋಗಿ ಒಂದು ಕ್ರಾಪ್ ಟಾಪ್ ನಾನು ನನ್ನ ತಂಗಿ ಟ್ವಿನ್ನಿಂಗ್ ತೊಗೊಂಬಂದಿದ್ದೆ ಅಷ್ಟೇ. ಅದು ಬಿಟ್ಟು ನಾನು ಝೂಡಿಯೋಗೆ ಹೋಗೋದು ಉದ್ದೇಶನೇ ಈ ಕಾಸ್ಮೆಟಿಕ್ಸ್ ಚೆನ್ನಾಗಿರುತ್ತೆ ಅಂತ. ಈ ವೆಟ್ ವೈಪ್ಸ್ ಆಗಲಿ, ಸನ್ಸ್ಕ್ರೀನ್ ವೈಪ್ಸ್ ಆಗಲಿ, ಕಾಜಲ್ಲು, ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು, ಕ್ಲಿಪ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕ್ವಾಲಿಟಿನೂ ಅಷ್ಟೇ ನನಗೆ ತುಂಬ ಇಷ್ಟ. ಈ ಬಾಡಿ ಲೋಷನು, ಶವರ್ ಜೆಲ್ಲು ಅದೆಲ್ಲ ನನಗೆ ವರ್ತ್ ಅನಿಸುತ್ತೆ, ಹಾಗೆ ಚೆನ್ನಾಗೂ ಕೂಡ ಇರುತ್ತೆ. ಸೊ ಮೇನ್ ರೀಸನ್ ನಾನು ಝೂಡಿಯೋಗೆ ಹೋಗೋದೇ ಇದು. ನಾನು ಹೋದಾಗೆಲ್ಲ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ನಾನು ಇದಕ್ಕೇ 500 to 700 rupees ನಿಜ ಸ್ಪೆಂಡ್ ಮಾಡ್ತೀನಿ. ಹಾಗೆ ತುಂಬ ಜನ ನಂಗೆ ಪರ್ಸ್ನಲಿ ಕೇಳ್ತೀರಾ ನೀವು ಎಲ್ಲಿ ಬಟ್ಟೆ ತೊಗೊಳೋದು ಅಂತ. ನಾನು ಆಲ್ಮೋಸ್ಟ್ ಜಾಸ್ತಿ ಆನ್ಲೈನಲ್ಲೇ ಶಾಪ್ ಮಾಡ್ತೀನಿ. ಅದು ಲೈಕ್ ಈ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್. ಜಾಸ್ತಿ ನಾನು ಶಾಪ್ ಮಾಡೋದೇ ಟು ಬಿ ಆನೆಸ್ಟ್ ಮೀಶೋದಲ್ಲಿ. ನನಗೆ ಹೆವಿ ಇಷ್ಟ ಮೀಶೋದಲ್ಲಿ ಆನ್ಲೈನ್ ಡ್ರೆಸ್ಸಸ್. ನನಗೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಯಾವುದೇ ಡ್ರೆಸ್ಸು ನಾನು ರಿಟರ್ನ್ ಕೊಟ್ಟಿರೋ ನನ್ನ ಇದು ಆ್ಯಪಲ್ಲೇ ಇಲ್ಲ. ನನಗೆ ಯಾವ ಡ್ರೆಸ್ ಬರುತ್ತೋ ನನಗೆ ಪರ್ಫೆಕ್ಟಾಗಿ ಬಂದಿರುತ್ತೆ. ನಾನು ಏನು ಆರ್ಡರ್ ಮಾಡಿರ್ತೀನೋ ಟಿಲ್ ನಾವು ನನಗೆ ಅದೇ ಥರ ಔಟ್ಪುಟ್ ಬಂದುಬಿಟ್ಟಿರುತ್ತೆ. ಸೊ ನನಗೆ ತುಂಬ ಇಷ್ಟ. ನನ್ನ ತಂಗಿ ಏನೇ ಬರೀ ಆನ್ಲೈನಲ್ಲೇ ತೊಗೊತೀಯ, ಒಂದು ಸಲನಾದರೂ ಸ್ಟೋರಲ್ಲಿ ನನಗೆ ನಿಜ ಸ್ಟೋರಲ್ಲಿ ಹೋಗಿ ನನಗೆ ಇಷ್ಟನೇ ಆಗಲ್ಲ ತೊಗೊಳಕ್ಕೆ. ನನ್ನ ತಂಗಿ ಜಾಸ್ತಿ ಸ್ಟೋರ್ ಪ್ರಿಫರ್ ಮಾಡ್ತಾಳೆ, ಆನ್ಲೈನ್ ಕಮ್ಮಿ ಅವಳು. ಸೊ ಆ ರೀಸನ್ಗೆ ಅವಳ ಜೊತೆ ಸ್ಟೋರಿಗೆ ಹೋದಾಗ ಒಂಚೂರು ಎಕ್ಸ್ಪ್ಲೋರ್ ಮಾಡಿದಾಗ ಗೊತ್ತಾಗುತ್ತೆ ಅಷ್ಟೇ, ಓ ಈ ಟಾಪ್ಸ್ ಚೆನ್ನಾಗಿರುತ್ತೆ. ಬಟ್ ಐ ಡೋಂಟ್ ಪ್ರಿಫರ್ ಟು ಬೈ. ನನಗೆ ಆನ್ಲೈನೇ ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ತುಂಬ ಡಂಪ್ ಮಾಡಿಬಿಟ್ಟಿದ್ರು ಝೂಡಿಯೋದಲ್ಲಿ, ನೀವು ನೋಡ್ಬೋದು ಇಲ್ಲಿ ಸಖತ್ ಡಂಪ್ ಆಗೋಗಿತ್ತು. ಅಲ್ಲಿ ಲೈಕ್ ಆಫರ್ಸ್ ಏನೂ ಇರಲಿಲ್ಲ. ನನ್ನ ತಂಗಿ ಮಾತ್ರ ಒಂದು ಕ್ರಾಪ್ ಟಾಪ್ ತೊಗೊಂಡು, ನಾನು ಒಂದು ಸ್ಲಿಪ್ಪರ್, ಅಲ್ಲಿ ಒಂದು ಪೇರ್ ಸ್ಲಿಪ್ಪರ್ ತೊಗೊಂಡೆ. ಅದಾದಮೇಲೆ ಎಲ್ಚಿನಹಳ್ಳಿ ಝೂಡಿಯೋ ಹತ್ರ ಬಂದ್ವಿ. ಇಲ್ಲಿ ಸ್ಟಾರು ಮತ್ತು ಝೂಡಿಯೋ ಕೊಲ್ಯಾಬ್ ಆಗಿದೆ, ಸ್ಟಾರ್ ಬಜಾರ್ ಕೂಡ ಇದೆ. ಸೊ ಅಲ್ಲಿ ನಾನು ಹೋಗಿ ಅಲ್ಲಿ ಒಂದು 2-3 ಐಟಮ್ಸ್ ತೊಗೊಂಡೆ. ಏನು ತೊಗೊಂಡೆ ಅಂತ ತಿಳಿಸ್ತೀನಿ ಆಮೇಲೆ. ಸೊ ನೀವು ನೋಡ್ಬೋದು ಎಂಟ್ರೆನ್ಸ್ ಈ ಥರ ಇದೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ನನಗೆ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಝೂಡಿಯೋದಲ್ಲಿ, ಅಷ್ಟು ಇಷ್ಟ ಆಗಿಲ್ಲ. ಬಟ್ ಕೋಣನಕುಂಟೆ ಕ್ರಾಸಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಸೊ ನನ್ನ ತಂಗಿ ಇಲ್ಲೂ ಒಂದು ಟಾಪ್ ತೊಗೊಂಡು
ತೊಗೊಂಡ್ಲು, ಅಲ್ಲೂ ಒಂದು ಟಾಪ್ ತೊಗೊಂಡ್ಲು, ಅಷ್ಟೇ ಅವಳು ತೊಗೊಂಡಿದ್ದು. ನಾನು 2 ಲಿಪ್ಸ್ಟಿಕ್ ಏನೋ ತೊಗೊಂಡಿದ್ದೆ ಇಲ್ಲಿ. ಅದಾದಮೇಲೆ ಒಂದು ವೆಟ್ ವೈಪ್ಸು, ಸನ್ಸ್ಕ್ರೀನ್ ವೈಪ್ಸ್ ನಮ್ಮ ಅಮ್ಮಂಗೆ ಅಂತ ತೊಗೊಂಡೆ. ನಾನು ಹೇಳಿದ್ನಲ್ಲ ಆವಾಗಲೇ, ನಾನು ಜಾಸ್ತಿ ಬಟ್ಟೆ ತೊಗೊಳೋದೇ ಇಲ್ಲ, ಹೋಗೋದೇ ಈ ಕಾಸ್ಮೆಟಿಕ್ಸು ಹಾಗೆ ಸ್ಲಿಪ್ಪರಿಗೋಸ್ಕರ ಹೋಗಿರ್ತೀನಿ ಜುಡಿಯೋಗೆ ಹೋದರೆ. ನಾನು ಶಾರ್ಟ್ಸಲ್ಲಿ ಹಾಕಿದಾಗ ಓನ್ಲಿ ಫೀಮೇಲ್ಸ್ದು ಆಫರ್ ಲೈಕ್ ಸೇಲ್ ಮಾತ್ರ ಹೇಳಿದೆ. ಈವನ್ ಮೆನ್ಸಿಗೂ ಈ ಸೇಲ್ ನಡೀತಾ ಇದೆ, ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮಗೂ ಪ್ಯಾಂಟ್ಸ್, ಶರ್ಟ್ಸ್, ಶೂಸ್ ಹಾಗೆ ಟೀ ಶರ್ಟ್, ಶಾರ್ಟ್ಸ್ ಕೂಡ ಅವೈಲೇಬಲ್ ಇದೆ. 149ಇಂದ ಏನೋ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್, ಲೈಕ್ ಮೇ ಬಿ ಟೀ ಶರ್ಟ್ ಸ್ಟಾರ್ಟ್ ಆಗುತ್ತೆ. ಈವನ್ ಕಿಡ್ಸ್ಗೂ ಕೂಡ ಇದೆ ಈ ಆಫರು. ನಾನು ಓನ್ಲಿ ಫೀಮೇಲ್ದು ಎಕ್ಸ್ಪ್ಲೋರ್ ಮಾಡಿದೆ, ಮೇಲ್ಗೆ ನಾನು ಹೋಗಲಿಲ್ಲ. ಅದಾದಮೇಲೆ ಶಾರ್ಟ್ಸ್ ಹಾಕಿದಾಗ ನನ್ನ ಫ್ರೆಂಡ್ ಹೇಳ್ದ, ನಿನಗೆ ಮೇಲ್ ಬೆಸ್ಟ್ ಫ್ರೆಂಡ್ಸು ಕೂಡ ಇದ್ದಾರೆ, ನೀನು ಮೇಲ್ದು ಹೇಳಬೇಕಲ್ವಾ ಅಂತ. ಹೌದಲ್ವಾ, ಸರಿ ಲಾಗಲ್ಲಿ ಹೇಳ್ತೀನಿ ಅಂತ ಈ ಲಾಗ್ ಮುಖಾಂತರ ಹೇಳ್ತಾ ಇದ್ದೀನಿ. ಪ್ಲೀಸ್ ಮೆನ್ಸು ಹೋಗಿ ವಿಸಿಟ್ ಮಾಡಿ, ನಿಮಗೂ ಆಫರ್ಸ್ ಇದೆ. ಅದಾದಮೇಲೆ ನನ್ನ ತಮ್ಮನ ಫ್ರೆಂಡ್ ಮೈತಿಲ್ ಇದ್ದಾನಲ್ಲ, ಅವನು ಇವತ್ತು ಹೋಗಿ ಅವನಿಗೂ ಬ್ಯಾಗಿ ಜೀನ್ಸ್ ಏನೋ ತೊಗೊಂಬಂದ ಅನಿಸುತ್ತೆ. ನಿಮಗೂ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ, ಮೈತಿಲ್ ಹೇಳ್ದ. ಅವನು ಮೆನ್ಸ್ ಚೆಕ್ ಮಾಡಿದಾಗ ಹೇಳ್ದ, ಹೌದಕ್ಕ ಕಲೆಕ್ಷನ್ಸ್ ಇದೆ, ಬೆಟರ್ ಆಗಿ ಅಂತ ಹೇಳ್ದ. ಸೊ ನೀವು ಹೋಗಿ ಈ ಒಂದು ಬಂಪರ್ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟಾರ್ ಬಜಾರಿಗೆ ಬಂದ್ವಿ, ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ಚೂರು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ತೊಗೊಂಡು ಹೋದ್ವಿ. ಆಮೇಲೆ ಇಲ್ಲಿ ಬಾಕ್ಸಸ್ ಎಲ್ಲ ಚೆನ್ನಾಗಿತ್ತು. ಸೊ ಸ್ಪೂನ್ ಇಡೋಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡೋದೆ. ಜಸ್ಟ್ 79 ರೂಪೀಸ್ ಏನೋ ಇತ್ತು, ಚೆನ್ನಾಗಿತ್ತು. ಸೊ ಇಷ್ಟ ಆಯಿತು, ತೊಗೊಂಡೋದೆ. ಮನೆಗೆ ಬರ್ತಾ ಅಲ್ಲೊಂದು ಫಾಸ್ಟ್ ಬೈಟ್ಸ್ ಅಂತ ಒಂದು ಫುಡ್ ಸೆಂಟರ್ ಇತ್ತು, ಅಲ್ಲೋಗಿ ಸ್ವಲ್ಪ ಮ್ಯಾಗಿ ತಿನ್ಕೊಂಡು ಗೋಲ್ಗಪ್ಪ ತೊಗೊಂಡು ಗೋಬಿ ಪಾರ್ಸೆಲ್ ತೊಗೊಂಡು ಬಂದಿದ್ವಿ. ಹಾಗೆ ಏನೇನೆಲ್ಲ ತೊಗೊಂಬಂದೆ ಅಂತ ತೋರಿಸ್ತೀನಿ, ನೋಡ್ತೀನಿ. 2 ಡೇಸ್ ಲಾಗ್ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. 2 ಡೇಸ್ ಆಯಿತು ಜುಡಿಯೋಗೆ ಹೋಗಿ ಬಂದು. ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ಹಂಗೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಜಾಸ್ತಿ ಏನು ಶಾಪ್ ಮಾಡಿಲ್ಲ ನಾವು. ಫಸ್ಟ್ ಸ್ಲಿಪ್ಪರ್ ತೋರಿಸ್ಬಿಡ್ತೀನಿ. ಇದೊಂದು ಪೆನ್ ತೊಗೊಂಡೆ, ಇದು 149. ನಾನು ನನ್ನ ತಂಗಿ ಇದೇ ಥರ ಟ್ವಿನ್ನಿಂಗ್ ತೊಗೊಂಡಿದ್ದು, ನನ್ನ ತಂಗಿನೂ ಸೇಮ್ ತೊಗೊಂಡು. ಆ್ಯಂಡ್ ಇಲ್ಲಿದೆ ಇನ್ನೊಂದು ಬ್ಲ್ಯಾಕ್ ಕಲರ್, ಇದು ಜಸ್ಟ್ 149. ಇವೆರಡು ನಂಗೆ ತುಂಬ ಇಷ್ಟ ಆಯಿತು, ನನಗೆ ಬ್ಲ್ಯಾಕ್ ಅಂತೂ ತುಂಬ ಇಷ್ಟ ಆಯಿತು. ಸೊ ಇದೊಂದು ತೊಗೊಂಡು ಅದೊಂದು ತೊಗೊಂಡೆ. ಸ್ಲಿಪ್ಪರ್ಸ್ 2 ಪೇರ್ಸ್ ಆಫ್ ಸ್ಲಿಪ್ಪರ್ ಕ್ಲಿಪ್ಸ್, ಇದು 3, ಇದು 49. ಆ್ಯಕ್ಚುಲಿ ಪ್ರೈಸ್ ಇರೋದು 79, ಬಟ್ ಇವಾಗ 49ಗಿದೆ. 3 ಲಿಪ್ಸ್ಟಿಕ್ಕು, ಕ್ರಯಾನ್ದೊಂದು, ಆ್ಯಂಡ್ ಇದು ಚಾಕ್ಲೇಟ್ ಪೆಬಲ್ ಅಂತ, ಇದು 99. ಇದು ಲಿಕ್ವಿಡ್ ಇದೆಯಲ್ಲ, ಇದು 49, ಇದು ಆಫರ್ ಇದ್ದಿದ್ದು. ಇವೆರಡು, ಇದು 149, ಇದು 99. ಇವು 3 ಕಲರ್ ಲಿಪ್ಸ್ಟಿಕ್ ತೊಗೊಂಡೆ, ಯಾವಾಗಾದರೂ ಹಚ್ಕೊಂಡಾಗ ತೋರಿಸ್ತೀನಿ. ಜಾಸ್ತಿ ಏನು ಶಾಪ್ ಮಾಡಿಲ್ಲ ನಾನು, ಜಸ್ಟ್ ನಾರ್ಮಲ್ ಒಂದು ಸ್ವಲ್ಪ ಕಾಸ್ಮೆಟಿಕ್ಸ್ ತೊಗೊಂಬಂದಿದ್ದು. ನಾನು ಪ್ರತಿ ಸಲ ನಿಮ್ಗೆ ಅವಾಗಲೇ ಹೇಳ್ದಂಗೆ ಜುಡಿಯೋಗೆ ಹೋದಾಗ ಪ್ರಿಫರ್ ಮಾಡೋದೇ ಅದು. ಹಾಗೆ ಒಂದು ವೆಟ್ ವೈಪ್ಸ್ ತೊಗೊಂಬಂದಿದ್ದೆ ನಮ್ಮಮ್ಮಂಗೆ, ಹಾಗೆ ಸನ್ಸ್ಕ್ರೀನ್ ವೈಪ್ಸು ನಿನ್ನೆ ನಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ಟೆ. ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Stay tuned for upcoming interesting vlogs. Meet you soon. Bye bye. Take care. Thanks for watching.